ನಾರದರು ಕೋಪದ ಕೆಂಗಣ್ಣಿನಿಂದ ವೈಕುಂಠವನ್ನ ಪ್ರವೇಶಿಸಿದರು. ಹೇ ಹರಿ, ನೀನು ನನಗೆ ಮೋಸ ಮಾಡಿದೆ. ನಾನು ನಿನ್ನನ್ನು ಪೂಜಿಸಿದೆ, ನೀನೇ ಭಗವಂತ ಎಂದು ನಂಬಿದ್ದೆ. ನೀನು ನನ್ನನ್ನು ಕೋತಿ ಮಾಡಿದೆ. ನಾನು ಮೆಚ್ಚಿದ ಹುಡುಗಿಯನ್ನ ನೀನು ಮದುವೆಯಾದೆ. ನೀನು ನನಗೆ ಹೀಗೆ ಮೋಸ ಮಾಡಲು ಹೇಗೆ ಸಾಧ್ಯ ಹರಿ ಎಂದು ನಾರದರು ಹರಿಯ ಮೇಲೆ ಗುಡುಗಿದರು. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಅಭಿಲಾಷ್. ಇಂದು ಈ ವಿಡಿಯೋ ಮೂಲಕ ವಿಷ್ಣು ನಾರದರನ್ನ ಕೆಣಕಿ ಹೇಗೆ ಅವರ ಶಾಪದಿಂದ ರಾಮಾಯಣ ಸೃಷ್ಟಿಯಾಗುವಂತೆ ಮಾಡಿದರು ಎಂದು ಇಂದು ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ ಗೆಳೆಯರೆ. ಒಮ್ಮೆ ನಾರದರು ವಿಷ್ಣುವನ್ನ ಕುರಿತು ಉಗ್ರ ತಪಸ್ಸನ್ನ ಆಚರಿಸುತ್ತಿದ್ದರು. ಈ ವಿಷಯ ಹೇಗೋ ಇಂದ್ರ ಸಭೆಗೆ ತಲುಪಿತು. ಇದನ್ನು ತಿಳಿದಂತಹ ದೇವೇಂದ್ರನು ಕಾಮದೇವನನ್ನ ಕರೆಸಿದನು. ಹೀಗೆ ಬಿಟ್ಟರೆ ಈ ನಾರದ ನನ್ನಕ್ಕಿಂತ ದೊಡ್ಡವನಾಗಿ ಬಿಡುತ್ತಾನೆ, ನಾನು ಅವನನ್ನ ಸುಮ್ಮನೆ ಬಿಡಬಾರದು ಎಂದು ಹೇಳಿ ಕಾಮದೇವನಿಗೆ ಆಜ್ಞೆಯನ್ನು ನೀಡಿದನು. ನೀನು ಹೇಗಾದರೂ ಮಾಡಿ ಆ ನಾರದನ ತಪಸ್ಸನ್ನ ಭಂಗಪಡಿಸು ಅಂತ ಹೇಳಿ ಕಳಿಸಿದನು. ಕಾಮದೇವನು ತಪಸ್ವಿಯಾದಂತಹ ನಾರದನ ಬಳಿಗೆ ಹೋದನು. ಆಗ ಕಾಮದೇವನು ನಾರದನಿಗೆ ಹೇಳಿದನು, ಹೇ ಋಷಿವರ್ಯ, ನಿನ್ನ ಜೀವನ ಎಷ್ಟು ಅಪೂರ್ಣವಾಗಿದೆ. ನಿನ್ನ ಜೀವನಕ್ಕೆ ಸಂಗಾತಿ ಬೇಡವೇ? ನಿನಗೆ ಯಾವುದೇ ಹೆಣ್ಣಿನ ಸ್ಪರ್ಶ ಬೇಡವೇ? ಕಣ್ಣಿನ ಸಂಭಾಷಣೆ ಬೇಡವೇ? ನೀನು ಯಾಕೆ ಒಂಟಿಯಾಗಿ ಬದುಕುತ್ತಿದ್ದೀಯಾ? ನಿನಗೆ ಒಬ್ಬ ಪುತ್ರ ಬೇಡವೇ? ಕುಟುಂಬ ಬೇಡವೇ? ನಿನ್ನ ಆತ್ಮಶಕ್ತಿ ಎಷ್ಟು ದೊಡ್ಡದು. ನಿನಗೆ ಯಾವ ದೇವಕನ್ಯೆ ಬೇಕಾದ್ರೂ ಒಲಿಯುತ್ತಾಳೆ. ಯಾಕೆ ತಪಸ್ಸನ್ನ ಆಚರಿಸುತ್ತಿದ್ದೀಯಾ ಅಂತ ನಾರದನಿಗೆ ಕಾಮದೇವನು ಹೇಳಿದನು. ಆದರೆ ನಾರದನು ತನ್ನ ತಪೋಶಕ್ತಿಯಿಂದ ಕಾಮದೇವನಿಗೆ ಹೇಳಿದನು, ನನಗೆ ಶ್ರೀ ಭಗವಾನ್ ವಿಷ್ಣುವೇ ನನ್ನ ಜೀವನ. ನನ್ನ ಜೀವನದ ಪರಮ ಗುರಿ ಅವರೇ. ನನಗೆ ಯಾವ ಕುಟುಂಬವೂ ಬೇಕಾಗಿಲ್ಲ. ನೀನು ಇಲ್ಲಿಂದ ಹೊರಡಬಹುದು ಎಂದು ಹೇಳಿ ಕಾಮದೇವನನ್ನ ಅಲ್ಲಿಂದ ತೆರಳುವಂತೆ ಮಾಡಿದನು. ಆಗ ನಾರದನಿಗೆ ಅನಿಸಿತು, ನಾನು ಎಷ್ಟು ಬಲಿಷ್ಠನಾಗಿದ್ದೇನೆ. ನಾನು ಇಂದು ಕಾಮದೇವನನ್ನ ಸೋಲಿಸಿದ್ದೇನೆ. ನನ್ನ ಈ ಶಕ್ತಿಯನ್ನ ನಾನು ವಿಷ್ಣುವಿಗೆ ತಿಳಿಸಿ ಖುಷಿ ಪಡಬೇಕು. ಈ ವಿಷಯವನ್ನ ನಾನು ಈಗಲೇ ವೈಕುಂಠಕ್ಕೆ ಹೋಗಿ ವಿಷ್ಣುವಿಗೆ ತಿಳಿಸುತ್ತೇನೆ ಎಂದು ವೈಕುಂಠಕ್ಕೆ ಹೊರಡಲು ಸಿದ್ಧನಾದನು. ವೈಕುಂಠಕ್ಕೆ ಬಂದಂತಹ ನಾರದನು ವಿಷ್ಣುವಿಗೆ ನಮಸ್ಕಾರವನ್ನು ತಿಳಿಸಿದನು. ಆಗ ವಿಷ್ಣು, ಏನು ನಾರದ, ಈ ಕಡೆ ಬಂದೆ ಅಂತ ಕೇಳಿದಾಗ ನಾರದನು ಹೇಳಿದನು, ನಾನು ಇಂದು ಕಾಮದೇವನನ್ನ ಸೋಲಿಸಿದೆ ಪ್ರಭು ಎಂದು ತಿಳಿಸಿದನು. ಆಗ ವಿಷ್ಣು, ನಿಜವಾಗಿಯೂ ನಿನ್ನ ಶಕ್ತಿ ಅಪಾರವಾದದ್ದು ನಾರದ ಎಂದು ಹೊಗಳಿದನು. ಆಗ ನಾರದನಿಗೆ ಅನಿಸಿತು, ವಿಷ್ಣುವಿಗೆ ನನ್ನ ಶಕ್ತಿಯ ಮೇಲೆ ಅಸೂಯೆಯಾಗುತ್ತಿದೆ. ನಿಜವಾಗಿಯೂ ಇಂದು ನನ್ನ ಜೀವನ ಸಾರ್ಥಕವಾಯಿತು. ನಾನೊಬ್ಬ ಶ್ರೇಷ್ಠ ಭಕ್ತನಾದೆ, ಬಲಿಷ್ಠನಾಗಿದ್ದೇನೆ ಎಂದು ಹಿರಿ ಹಿಗ್ಗಿದನು. ನಾರದ ವಿಷ್ಣುವಿಗೆ, ಪ್ರಭು, ನಾನು ಇಂದು ಎಲ್ಲಿಗೂ ಅವಸರವಾಗಿ ಹೋಗಬೇಕಾಗಿದೆ, ದಯವಿಟ್ಟು ಅನುಮತಿಯನ್ನ ನೀಡಿ ಎಂದು ಕೇಳಿದನು. ಆಗ ವಿಷ್ಣು, ಸರಿ, ಹೋಗಿ ಬಾ ನಾರದ ಎಂದು ಹೇಳಿದನು. ಆಗ ಲಕ್ಷ್ಮಿ ವಿಷ್ಣುವಿನ ಬಳಿ ಕೇಳಿದಳು, ನಿಮ್ಮ ಭಕ್ತನಲ್ಲಿ ಅಹಂಕಾರ ಹೆಚ್ಚಾಗಿದೆ, ಇದಕ್ಕೆ ಪರಿಹಾರ ಏನು ಪ್ರಭು ಎಂದು ಕೇಳಿದರು. ಆಗ ವಿಷ್ಣು ನಗುತ್ತಾ, ನನ್ನ ಮಾಯೆ ಇದಕ್ಕೆ ಪರಿಹಾರ. ಇದು ರಾಮಾವತಾರದ ಕಾರಣವಾಗಲಿದೆ ದೇವಿ ಎಂದು ತಿಳಿಸಿದರು. ನಾರದರು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಸುಂದರವಂತ ಅರಮನೆಯನ್ನು ಕಂಡರು. ಆ ಅರಮನೆಯು ತುಂಬಾ ರಮಣೀಯವಾಗಿತ್ತು. ನಾರದರು, ನಾನು ಈ ಅರಮನೆ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂದು ಹೊರಟರು. ದಾರಿಯಲ್ಲಿ ನಿಂತಹ ದ್ವಾರಪಾಲಕರು ನಾರದ ಮುನಿಗೆ, ಇಂದು ವಿಶ್ವ ಮೋಹಿನಿಯ ಒಂದು ಸ್ವಯಂವರ ನಡೆಯುತ್ತಿದೆ ಎಂದು ತಿಳಿಸಿದರು. ನಾರದರು, ಖಂಡಿತವಾಗಿಯೂ ನಾನು ಒಳಗೆ ಹೋಗಿ ನೋಡುತ್ತೇನೆ ಎಂದು ಹೇಳಿ ಒಳಗಡೆ ಹೊರಟರು. ಅರಮನೆಯಲ್ಲಿ ವಿಶ್ವ ಮೋಹಿನಿಯನ್ನ ಕಂಡು ನಾರದರು ಬೆಕ್ಕಸ ಬೆರಗಾದರು. ಆಗ ರಾಜನು ಹೇಳಿದನು, ಯಾರು ಜ್ಞಾನ, ಭಕ್ತಿ, ಶಕ್ತಿ ಮತ್ತು ಸೌಂದರ್ಯದಲ್ಲಿ ಶ್ರೇಷ್ಠನಾಗಿರುತ್ತಾನೋ ಅಂತವನು ಮಾತ್ರ ನನ್ನ ಮಗಳನ್ನ ಮದುವೆಯಾಗಬಹುದು ಎಂದು ತಿಳಿಸಿದನು. ಆಗ ಅದನ್ನು ಕಂಡಂತಹ ನಾರದರು, ಈ ಎಲ್ಲಾ ಗುಣಗಳ ಸ್ವಾಮಿ ನಾನೇ, ಆದರೆ ಸೌಂದರ್ಯದಲ್ಲಿ
ಈ ವಿಶ್ವದಲ್ಲಿ ಶ್ರೇಷ್ಠವಾಗಿರುವುದು ಕೇವಲ ವಿಷ್ಣು. ಆ ವಿಷ್ಣುವಿನ ಸೌಂದರ್ಯ ನನಗೆ ಸಿಕ್ಕರೆ ನನ್ನನ್ನು ಹಿಡಿಯುವರು ಯಾರೂ ಇಲ್ಲ. ನಾನು ಇವಳನ್ನ ಮದುವೆಯಾಗಬಹುದು ಎಂದು ನಾರದರು ನಿರ್ಧರಿಸಿದರು. ಆಗ ತಕ್ಷಣ ನಾರದರು ವಿಷ್ಣುವನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಲು ಶುರು ಮಾಡಿದರು. ಆಗ ವಿಷ್ಣು ದೇವನು ಪ್ರತ್ಯಕ್ಷನಾದನು ಮತ್ತು ನಾರದನನ್ನ ಕೇಳಿದನು, ನಾರದ, ನನ್ನನ್ನು ಏಕೆ ಕರೆದೆ ಎಂದು ಕೇಳಿದನು. ಆಗ ನಾರದನು ಹೇಳಿದನು, ನಾನು ಒಂದು ಸುಂದರ ಕನ್ಯೆಯನ್ನ ಮದುವೆಯಾಗಬೇಕಾಗಿದೆ. ಭಗವಂತ, ನನಗೆ ನಿನ್ನ ರೂಪವನ್ನ ಕೊಡು ಎಂದು ಕೇಳಿದನು. ಆಗ ವಿಷ್ಣು, ಆ ಕನ್ಯೆ ನಿನ್ನ ಭಾಗ್ಯದಲ್ಲಿದ್ದರೆ ಹಾಗೇ ಆಗಲಿ, ತೆಗೆದುಕೋ ನನ್ನ ರೂಪವನ್ನ ಎಂದು ಹೇಳಿ ಆಶೀರ್ವಾದವನ್ನ ಮಾಡಿದರು. ನಾರಾಯಣನಿಂದ ಭವ್ಯ ರೂಪವನ್ನ ಪಡೆದಂತಹ ನಾರದರು ತುಂಬಾ ಸಂತೋಷದಿಂದ ರಾಜಸಭೆಗೆ ಆಗಮಿಸಿದರು ಮತ್ತು ಸಿಂಹಾಸನದ ಮೇಲೆ ಕುಳಿತುಕೊಂಡರು. ಇಂದು ನಾನು ವಿಶ್ವಮೋಹಿನಿಯನ್ನ ಗೆಲ್ಲುತ್ತೇನೆ ಎನ್ನುವಂತ ವಿಶ್ವಾಸದಲ್ಲಿದ್ದರು. ಆಗ ವಿಶ್ವಮೋಹಿನಿಯು ಹಾರವನ್ನ ತೆಗೆದುಕೊಂಡು ರಾಜಸ್ಥಾನಕ್ಕೆ ಆಗಮಿಸಿದಳು. ಆಗ ನಾರದನ ಮುಖವನ್ನ ಕಂಡು ವಿಶ್ವಮೋಹಿನಿಯು ಹೆದರಿ ಹೋದಳು, ಹಾರವನ್ನ ಬಿಸಾಕಿದಳು. ಇದೇನಿದು, ಈ ನಾರದ ಈ ತರ ಇದ್ದಾನೆ, ನನಗೆ ಈ ನಾರದ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದು ಒಬ್ಬ ಸುಂದರ ವರ ಎಂದು ಹೇಳಿ ಹಾರವನ್ನ ತೆಗೆದುಕೊಂಡು ಹೋಗಿ ರಾಜಸಭೆಯ ಸುಂದರ ಯುವಕನಿಗೆ ಹಾಕಿದಳು. ಆಗ ನಾರದನಿಗೆ ಗೊತ್ತಾಯಿತು, ಅಲ್ಲಿ ಬಂದಿರುವುದು ಭಗವಾನ್ ಶ್ರೀ ವಿಷ್ಣುವೇ ಎಂದು. ಹಾಗೆ ವಿಶ್ವಮೋಹಿನಿಯು ಭಗವಾನ್ ವಿಷ್ಣುವನ್ನ ಮದುವೆಯಾದರು. ಆಗ ನಾರದರು ನಿರಾಸೆಯಿಂದ ಅಲ್ಲಿಂದ ತೆರಳಿದರು. ಎಲ್ಲರೂ ನಾರದರನ್ನ ನೋಡಿ ಗಹಗಹಿಸಿ ನಗುತ್ತಿದ್ದರು. ನಾರದರು ನಿರಾಸೆಯಿಂದ ಅಲ್ಲಿಂದ ಹೊರಟರು. ಹೀಗೆ ಅವರು ಹೋಗುತ್ತಿರುವಾಗ ದಾರಿಯಲ್ಲಿ ಅವರಿಗೆ ದಣಿವಾಯಿತು. ಆಗ ನೀರನ್ನ ಕುಡಿಯೋಣ ಎಂದು ಒಂದು ಸರೋವರದ ಬಳಿ ಹೋದರು. ಸರೋವರದಲ್ಲಿ ಅವರ ಮುಖವನ್ನ ಕಂಡಾಗ ಅವರೇ ನಂಬಲಾಗಲಿಲ್ಲ. ಇದೇನಿದು, ನನ್ನ ಮುಖ ಕೋತಿಯಂತಿದೆ. ಭಗವಾನ್ ವಿಷ್ಣು ನನಗೆ ಕೋತಿಯ ವೇಷವನ್ನ ತೊಡಿಸಿ ಅವನು ಸುಂದರ ರೂಪದಲ್ಲಿ ಹೋಗಿ ವಿಶ್ವಮೋಹಿನಿಯನ್ನ ಮದುವೆಯಾದರು. ಹೇಗೆ ನನಗೆ ಈ ತರ ಮೋಸ ಮಾಡಿದನು ನಾನು ನಂಬಿದ ಭಗವಂತ ಎಂದು ನಾರದರು ಕೋಪಗೊಂಡರು. ಹೇ ಭಗವಂತ, ನೀನು ನನಗೆ ಕುತಂತ್ರದಿಂದ ಮೋಸ ಮಾಡಿದೆ. ನೀವು ನನ್ನನ್ನು ಕೋತಿ ಮಾಡಿದಿರಿ ಮತ್ತು ನಾನು ಬಯಸಿದ ಹುಡುಗಿಯನ್ನ ನೀವು ವಿವಾಹವಾದಿರಿ ಮತ್ತು ನಾನು ನಿಮ್ಮನ್ನು ಪೂಜಿಸುತ್ತಿದ್ದೆ. ನೀವು ನನ್ನನ್ನ ಮೋಸ ಮಾಡಿದಿರಿ. ಇಂದು ನಿಮ್ಮ ವಂಚನೆ ಬಯಲಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ನೀವು ಶಂಕರನಿಗೆ ವಿಷವನ್ನ ಕುಡಿಸಿದಿರಿ. ವಾಸ್ತವವಾಗಿ ನೀವು ಲಕ್ಷ್ಮಿ ಎಲ್ಲ ರತ್ನವನ್ನ ಸ್ವೀಕರಿಸಿದಿರಿ. ಎಲ್ಲ ಸಂತೋಷವನ್ನ ನೀವು ತೆಗೆದುಕೊಂಡ್ರಿ. ಬೇರೆಯವರ ಸಂತೋಷವನ್ನ ನೀವು ಎಂದಿಗೂ ಸಹಿಸಲಾರರಿ. ಈಗ ಕೇಳಿ ಈ ಬ್ರಹ್ಮನ ಮಗನ ಶಾಪವನ್ನ. ನೀವು ನನ್ನನ್ನ ಮೋಸ ಮಾಡಿದ ರಾಜಕುಮಾರ ರೂಪದಲ್ಲೇ ಭೂಮಿಯಲ್ಲಿ ಜನಿಸಿ ಹಾಗೆ ನೀವು ನನ್ನನ್ನು ಕೋತಿಯನ್ನಾಗಿ ಮಾಡಿದ್ದೀರಿ. ನನ್ನ ಎರಡನೇ ಶಾಪವೆಂದರೆ ನೀವು ರಾಜಕುಮಾರನಾಗಿ ಹುಟ್ಟುತ್ತೀರಾ. ಈ ಕೋತಿಯೇ ನಿಮಗೆ ಸಹಾಯ ಮಾಡುವಂತೆ ಮುಂದೆ ನೀವು ಬೇಡಿಕೊಳ್ಳುತ್ತೀರಾ. ಇಂದು ನಾನು ವಿಶ್ವಮೋಹಿನಿಗಾಗಿ ಕಣ್ಣೀರಿಡುತ್ತಿದ್ದೇನೆ, ಅದೇ ರೀತಿ ನೀವು ಮುಂದೆ ನಿಮ್ಮ ಪತ್ನಿಗಾಗಿ ಕಣ್ಣೀರಿಡುತ್ತೀರಾ. ನಾನು ಇಂದು ಈ ನೋವನ್ನ ಅನುಭವಿಸಿದಂತೆ ನೀವು ಆ ಎಲ್ಲಾ ನೋವುಗಳನ್ನ ಅನುಭವಿಸಬೇಕು ಎಂದು ನಾರದನು ವಿಷ್ಣುವಿಗೆ ಶಾಪವನ್ನ ಇಟ್ಟನು. ಆಗ ವಿಷ್ಣು, ಆಗಲಿ ನಾರದ, ನಿನ್ನ ಎಲ್ಲ ಶಾಪವನ್ನ ನಾನು ಸ್ವೀಕರಿಸ್ತೇನೆ ಎಂದು ಹೇಳಿದನು. ಆಗ ನಾರದ, ಹೇ ಭಗವಂತ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡು ಎಂದು ಕೇಳಿದನು. ಆಗ ವಿಷ್ಣು ಹೇಳಿದನು, ನಿನ್ನ ಲೀಲೆಯಂತೆ ನೀನು ಮಾಡಿದ್ದೀಯಾ. ಇದರಿಂದ ತ್ರೇತಾಯುಗ ಆರಂಭವಾಗುತ್ತದೆ ಹಾಗೂ ನಿನ್ನ ಶಾಪವು ಫಲಿಸುತ್ತದೆ. ಇದರ ಪರಿಹಾರವಾಗಿ ರಾಮಾಯಣವು ಸೃಷ್ಟಿಯಾಗುತ್ತದೆ ಎಂದು ತಿಳಿಸಿದನು. ಚಿಕ್ಕ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ. ಧನ್ಯವಾದಗಳು.